ಕಾಂಗ್ರೆಸ್ಸು 5 ಗ್ಯಾರಂಟಿ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತೇವೆ ಅಂತ ಘೋಷಣೆಯನ್ನು ಮಾಡಿದರು. ಆ ಘೋಷಣೆಯನ್ನು ಮಾಡಿದಾಗ ಬಹುತೇಕರು ಅದನ್ನು ವಿರೋಧ ಕೂಡ ಮಾಡಿದರು. ಈ ರೀತಿ ಯೋಜನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯೋಜನೆಗಳನ್ನು ಮಾಡಿದರೆ ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಕೇವಲ ಚುನಾವಣಾ ಗಿಮಿಕ್ ಅಂತ ಹೇಳತಕ್ಕಂಥ ಒಂದು ಪ್ರಚಾರವನ್ನು ಮಾಡಿದರು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನಾವು ಬುದ್ಧಿವಂತರು ಸ್ವಲ್ಪ, ಮತ್ತು ಆರ್ಥಿಕವಾಗಿ ಒಂದಿಷ್ಟು ಸಬಲರು. ನಮ್ಮ ಜನ ಅವ್ರು ಹೇಳಿದ್ದನ್ನು ಒಪ್ಪಿದರು, ಇದಾಗಲಿಕ್ಕಿಲ್ಲ ಅಂತ ಇಲ್ಲಿ ಅಷ್ಟೇನು ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಉತ್ತರ ಕರ್ನಾಟಕದ ಜನ ಪಾಪ ಬಡತನದಿಂದ ಇರತಕ್ಕಂಥವ್ರು, ಅವರು ಈ ಯೋಜನೆ ಬೇಕು ಅಂತ ಹೇಳಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 136 ಸ್ಥಾನಗಳನ್ನು ನೀಡಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ಅಧಿಕಾರಕ್ಕೆ ತಂದು 6 ತಿಂಗಳ ಒಳಗಾಗಿ ಈ ಎಲ್ಲ ಪಂಚ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ನಾಯಕತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ 6 ತಿಂಗಳ ಒಳಗಾಗಿ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಿದರು. ಬಹುಶಃ ದಕ್ಷಿಣ ಕನ್ನಡ, ಉಡುಪಿ, ಈ ಮಲೆನಾಡಿನ ಕರಾವಳಿಯ ಜನ ಉತ್ತರ ಕರ್ನಾಟಕದ ಜನಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಅವರು ಸರ್ಕಾರ ತಂದದ್ರಿಂದ ಅದರ ಪ್ರಯೋಜನವನ್ನು ನಾವು ಪಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಇದನ್ನು ನನಗೆ ಬಹಳ ಸಂತೋಷದಿಂದ, ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇದನ್ನು ಅನುಷ್ಠಾನ ಮಾಡೋದಕ್ಕಾಗಿಯೇ ರಾಜ್ಯ ಸರ್ಕಾರ ಕೇವಲ ಅಧಿಕಾರಿಗಳಿಂದ ಇದನ್ನು ಅನುಷ್ಠಾನ ಮಾಡೋದು ಕಷ್ಟ, ಅದಕ್ಕೆ ಜನಪರವಾದಂಥ ಕಮಿಟಿಗಳನ್ನು ಮಾಡಬೇಕು ಅಂತ ಹೇಳಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರವನ್ನು ಮಾಡಿದರು. ಅದೇ ರೀತಿ ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರವನ್ನು ಮಾಡಿದರು ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಯ ಸಮಿತಿಗಳನ್ನು ಮಾಡಿ ಪ್ರತಿ ತಾಲೂಕಲ್ಲಿ ಅರ್ಹವಾಗಿರತಕ್ಕಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆ ಮುಟ್ಟಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನು ತೆಗೆದುಕೊಂಡಿತ್ತು. ಬಹುಶಃ ಅದರ ಪರಿಣಾಮವಾಗಿ ಪುತ್ತೂರು ತಾಲೂಕಿನಲ್ಲಿ ಬಹಳ ಅತ್ಯದ್ಭುತವಾಗಿ ಉಮಾನಾಥ್ ಶೆಟ್ಟಿ ಅಂತ ಒಬ್ಬ ಅನುಭವಿ ವ್ಯಕ್ತಿಯಿಂದ ಅವರು ಅಧ್ಯಕ್ಷರಾಗಿರೋದ್ರಿಂದ ಬಹಳ ಪರಿಣಾಮಕಾರಿಯಾಗಿ ಈ ತಾಲೂಕಿನಲ್ಲಿ ವ್ಯವಸ್ಥಿತವಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗ್ತವೆ. ಸುಮಾರು 45 ವರ್ಷಗಳ ಸುದೀರ್ಘವಾದಂಥ ರಾಜಕೀಯ ಜೀವನವನ್ನು ನಾನು ಪೂರೈಸಿದ್ದೇನೆ. ನಾನು ಕಂಡ ಹಾಗೆ 224 MLAಗಳಲ್ಲಿ ಜನಪರವಾದಂತಹ, ಅಭಿವೃದ್ಧಿ ಪರವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಕೆಲವೇ ರಾಜಕಾರಣಿಗಳಲ್ಲಿ, ಕೆಲವೇ ಶಾಸಕರಲ್ಲಿ ಅಶೋಕ್ ಕುಮಾರ್ ರೈ ಅವರು ಒಬ್ಬರು ಅಂತ ಹೇಳೋದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಬಹುಶಃ ಪುತ್ತೂರಿನ ಇತಿಹಾಸವನ್ನು ತಾವು ನೋಡಿದ್ರೂ ಕೂಡ ಪುತ್ತೂರಿನ ಇತಿಹಾಸದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನಗಳನ್ನು ನಾವು ಕಂಡಿದ್ರೆ ಅದು ಈ ಭಾಗದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಇದ್ದಾಗ ಮಾತ್ರ ನಾವು ಕಂಡಿದ್ದೇವೆ. ಅದು ವಿನಯ್ ಕುಮಾರ್ ಸೊರಕೆ ಅವರು ಇರ್ಬೋದು, ಶಕುಂತಲಾ ಶೆಟ್ಟಿ ಅವರು ಇರ್ಬೋದು, ಇವತ್ತು ಅಶೋಕ್ ಕುಮಾರ್ ರೈ ಅವರು ಇರ್ಬೋದು. ಯಾವತ್ತೂ ಕೂಡ ಜನಪರವಾದಂಥ ಮತ್ತು ಅಭಿವೃದ್ಧಿಶೀಲ ಚಿಂತನೆಯನ್ನು ಮಾಡೋದು ಅದು ಕರ್ತವ್ಯ ಕೂಡ ಹೌದು. ಅಂತಹ ಕರ್ತವ್ಯವನ್ನು ಇವತ್ತು ನಿಭಾಯಿಸಿಕೊಂಡು ಹೋಗತಕ್ಕಂಥ ಒಬ್ಬ ಸಮರ್ಥ ಮತ್ತು ಯುವ ನಾಯಕತ್ವ ಬಹುಶಃ ಇವತ್ತು ಪುತ್ತೂರಿಗೆ ಸಿಕ್ಕಿದೆ. ಪುತ್ತೂರಿಗೆ ಸಿಕ್ಕಿರೋದು ಮಾತ್ರ ಅಲ್ಲ, ಅವರ ಪ್ರಯೋಜನವನ್ನು ನಾವು ಅನಾಥರಾದಂಥ ಸುಳ್ಯದವರು ಕೂಡ ಬಳಸ್ಕೊಳ್ತಾ ಇದ್ದೇವೆ. ಅದೇ ರೀತಿ ಅವರು ಜಿಲ್ಲೆಗೂ ಕೂಡ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಇಡೀ ಜಿಲ್ಲೆಗೆ ನಮಗೆ ಏನು ಅವಶ್ಯಕತೆಗಳಿದೆ ಅದನ್ನು ಮಾಡತಕ್ಕಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ. ನಾನು ಪದೇ ಪದೇ ಕಾಣ್ತಾ ಇದ್ದೇನೆ. ಎಲ್ಲಿ ಹೋದರೂ ಅವರು ಒಂದು ಕಚೇರಿಗೆ ಹೋಗ್ತಾರೆ, ಆ ಊರಿನ, ಆ ಕ್ಷೇತ್ರದ, ಆ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಒಂದು ಕಡೆ ಭಾವನಾತ್ಮಕವಾಗಿ ಮಾತಾಡಿ ಇವತ್ತು ಚುನಾವಣೆಯನ್ನು ಎದುರಿಸ್ತಕ್ಕಂಥವರು, ಇನ್ನೊಂದು ಕಡೆ ಅಭಿವೃದ್ಧಿ ಪರವಾಗಿ, ಜನಪರವಾಗಿ ಕೆಲಸ ಮಾಡಿ ಚುನಾವಣೆಯನ್ನು ಎದುರಿಸ್ತಕ್ಕಂಥವ್ರು. ಬಹುಶಃ ಇದನ್ನು ಪುತ್ತೂರಿನ ಜನತೆ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನತಕ್ಕಂಥ ಮನೋಸ್ಥಿತಿ ಇದೆ. ಇವತ್ತು ಅವರ ಕನಸಿನ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಬಹಳ ಅವಶ್ಯಕ ಕೂಡ. ನಾವು ಕೂಡ ಇಲ್ಲೇ ಹೈಸ್ಕೂಲು, ಕಾಲೇಜು ಎಲ್ಲ ಮುಗಿಸಿದವರು. ಆ ಕಾಲದಿಂದ ನಾವು ಬಯಸ್ತಾ ಇದ್ದೇವೆ ಮಂಗಳೂರಿಗೆ ಹೋಗೋದು ಬಹಳ ಕಷ್ಟದ ಕೆಲಸ ಅಂತ. ಈಗ ನೇರವಾಗಿ ನಾನ್ ಸ್ಟಾಪ್ 6 ಬಸ್ಸುಗಳನ್ನು, 60 ಟ್ರಿಪ್ಗಳನ್ನು ನೀವು ಪುತ್ತೂರಿನಿಂದ ಮಂಗಳೂರಿಗೆ ಇವತ್ತು ಕಳಿಸಿರ್ತಕ್ಕಂಥದ್ದು ಅದು ಅಶೋಕ್ ಕುಮಾರ್ ರೈ ಅವರ ಒಂದು ಕನಸು. ಆ ಸಾಧನೆಗೋಸ್ಕರ ನಾನು ವಿಶೇಷವಾಗಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಒಬ್ಬ ಅಧ್ಯಕ್ಷನಾಗಿ ಮಾತ್ರ ಅಲ್ಲ, ಸುಳ್ಯ ಭಾಗದ ಎಲ್ಲರಿಗೂ ಕೂಡ ನಮಗಿದು ಬಹಳ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಒಂದು ಸಂಪರ್ಕ. ಆದ್ದರಿಂದ ಸುಳ್ಯ ಭಾಗದ ಜನತೆಯ ಪರವಾಗಿಯೂ ಕೂಡ ಅಶೋಕ್ ಕುಮಾರ್ ರೈ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ಜನ ಇವತ್ತು ಕಾರಿನಲ್ಲಿ ಒಬ್ಬೊಬ್ಬರು ಹೋಗ್ತಾರೆ ಮಂಗಳೂರಿಗೆ. ಆ ಕಾರಿನಲ್ಲಿ ಹೋಗುವವರು ಎಲ್ಲ ಬಸ್ ಹತ್ತಿ ಹೋದರೆ 3/4 ಗಂಟೆಯಲ್ಲಿ ಹೋಗ್ತೇನೆ,
ಸೇಫ್ಟಿ, ತಲೆಬಿಸಿ ಇಲ್ಲ, ಒಂದು ನಿದ್ದೆ ಮಾಡಬಹುದು. ಬರುವಾಗ ಕೂಡ ಒಂದು ಕೆಲಸ ಮುಗಿಸಿ ಬಂದು ನಿದ್ದೆ ಮಾಡಬಹುದು. ರೆಸ್ಟು ಆಗ್ತದೆ, ದುಡ್ಡು ಕಡಿಮೆ ಖರ್ಚು ಆಗ್ತದೆ, ಸರಕಾರಕ್ಕೂ ಹಣ ಆಗ್ತದೆ, ಇಡೀ ದೇಶಕ್ಕೆ ಕೂಡ ಒಳಿತು ಆಗ್ತದೆ, ದೇಶಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಆಗ್ತದೆ, ವೇಸ್ಟ್ ಆಫ್ ಮನಿ ಉಳಿಯುತ್ತದೆ. ಇದು ಎಲ್ರಿಗೂ ಇವತ್ತು ಆಸ್ಪತ್ರೆಗೆ ಹೋಗುವವರು ಎಷ್ಟೋ ಜನ ಇರ್ತಾರೆ. ನಾವು ಇವತ್ತು ಮಕ್ಕಳನ್ನು ಕೂಡ ಮಾತಾಡಿಸಿದ್ವಿ. ಬೆಳಿಗ್ಗೆ 7 ಗಂಟೆಗೆ ಇಲ್ಲಿಂದ ಕೆಲಸಕ್ಕೆ ಹೋಗುವವರು ಇದ್ದಾರೆ. ಎಷ್ಟೋ ಮಹಿಳೆಯರು ನನಗೆ ಕರೆ ಮಾಡ್ತಾ ಇದ್ರು, ನಾವು ಬೆಳಿಗ್ಗೆ 9 ಗಂಟೆಗೆ ಮಂಗಳೂರು ತಲುಪಬೇಕಿದ್ರೆ ನಾವು 6:30 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ಕಾಯಬೇಕಾಗ್ತದೆ. ಇವತ್ತು ಅಂತಹ ಪರಿಸ್ಥಿತಿಗಳಿಲ್ಲ. 8 ಗಂಟೆಗೆ ಬಂದರೆ ಸಾಕು. ಎಷ್ಟೋ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವವರಿದ್ದಾರೆ, ಸರ್ಕಾರಿ ಕೆಲಸದಲ್ಲಿ ಮಾಡುವ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಸ್ಟೂಡೆಂಟ್ಗಳಿದ್ದಾರೆ. ಇವರಿಗೆಲ್ಲ ಇದು ವ್ಯವಸ್ಥಿತವಾಗಿ, ಅದು ಕೂಡ ಮಹಿಳೆಯರಿಗೆ ಉಚಿತವಾಗಿ ಹೋಗುವಂತ ಕೆಲಸಗಳು ಇದೆಲ್ಲ ಆಗ್ತದೆ. ಗ್ಯಾರಂಟಿ ಬಗ್ಗೆ ನಿಮಗೆ ಹೇಳಬೇಕಂತ ಇಲ್ಲ, ಬೇಕಾದಷ್ಟು ವಿಚಾರಗಳಿತ್ತು. ಇವತ್ತು ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಬರುವಂಥದ್ದು. ನಾನು ಮೊನ್ನೆ ಒಂದು ಕಡೆ ನಿಂತುಕೊಳ್ಳುವಾಗ ಒಂದು ಮಹಿಳೆ ಒಬ್ಬರ ಹತ್ರ ಕೇಳ್ತಾ ಇದ್ರು, ನಮಗೆ ಈ ಗ್ಯಾರಂಟಿ ಯೋಜನೆಯಿಂದ ನನ್ನ ಮಗನ ಕೈಯನ್ನು ಬೇಗ ಪ್ರತಿ ತಿಂಗಳು ಮಗನ ಹತ್ರ ಹಣಕ್ಕಾಗಿ ಬೇಡಿಕೆ ಇಡುವಂಥದ್ದು, ಕೈ ಚಾಚುವಂಥ ಕೆಲಸ ನಿಂತಿದೆ. ನನ್ನ ಮದ್ದಿಗೆ ಬೇಕಾಗುವಂಥ ದುಡ್ಡು ನನ್ನ ಕೈಗೆ ಬರುವಂಥ ಕೆಲಸಗಳು ಆಗಿದೆ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ರು. ಇವತ್ತು ಬಸ್ಸಿನಲ್ಲಿ ಕೂಡ ನಮ್ಮ ಗೃಹಲಕ್ಷ್ಮಿ, ನಮ್ಮ ವಿದ್ಯುತ್ ಏನು ಉಚಿತವಾಗಿ ಕೊಡುವಂಥದ್ದು ಎಲ್ಲ ಯೋಜನೆಗಳು ಇವತ್ತು ಬಡವರ ಮನೆಗೆ ತಲುಪುವಂಥ ಕೆಲಸಗಳು ಆಗಿದೆ. ಇವತ್ತು ಬಸ್ಸು ಕೂಡ ಹಾಗೆ. ನಾನು ಕೂಡ ಅಧಿಕಾರಿಗಳ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಸಾರ್ವಜನಿಕರ ಹತ್ರ ವಿನಂತಿ ಮಾಡಿಕೊಳ್ಳುವಂಥ, ದಯಮಾಡಿ ಈ ಸೇವೆಯನ್ನು ಬಳಸ್ಕೊಳ್ಬೇಕು. ನಿಮ್ಮ ಹತ್ತಿರದಲ್ಲಿ ಈಗ ಅಲ್ಲಿ ನೋಡ್ತಾ ಇದ್ದೀವಿ, ಒಂದು ಶಟ್ಲ್ ಬಸ್ ನಿಂತಿದೆ ಮಂಗಳೂರಿಗೆ, ಒಂದು ಎಕ್ಸ್ಪ್ರೆಸ್ ಬಸ್ ನಿಂತಿದೆ. ಜನರಿಗೆ ಕನ್ಫ್ಯೂಷನ್ ಆಗೋ ಮೊದಲು ನಮ್ಮ ಅಧಿಕಾರಿಗಳು ಸ್ವಲ್ಪ ಸಹಕಾರವನ್ನು ಕೊಟ್ಟಿದ್ರೆ ಒಂದು 10 ಸಲ ಬಾಯಿಗೆ ಎಕ್ಸರ್ಸೈಸ್ ಆಗ್ತದೆ. ಮಂಗಳೂರು ಎಕ್ಸ್ಪ್ರೆಸ್ ರೆಡಿ ಇದೆ ಅಂತ ಹೇಳಬೇಕು. ಆಗ ಕೂಡಲೇ ಜನಬಂಧದಲ್ಲಿ ಕೂಡುವಂತ ಕೆಲಸಗಳಾಗ್ತದೆ. ಮುಂದಿನ ದಿವಸಗಳಲ್ಲಿ ಇದರಿಂದ ಸರ್ಕಾರಕ್ಕೂ ಕೂಡ ಪ್ರಯೋಜನ ಆಗಬೇಕು, ಜನ ಕೂಡ ಹೌದು ಎಕ್ಸ್ಪ್ರೆಸ್ ಬಸ್ ಅನ್ನು ಹಾಕಿ ಇದರಿಂದ ನಮಗೆ ಪ್ರಯೋಜನ ಆಗಿದೆ. ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಒಂದು ಸ್ವಲ್ಪ ತೊಂದರೆಗಳು ಕೆಲವು ಬರ್ತದೆ. ಈಗ ಪ್ರೈವೇಟ್ನವರು ಓಡಿಸ್ತಾ ಇರ್ತಾರೆ, ಅವರಿಗೆ ಸ್ವಲ್ಪ ಬಸ್ ಓಡಿಸುವಂಥದ್ದು ಆ ಕಡೆ ಈ ಕಡೆ ಆಗ್ಬೋದು. ಅವರಿಗೂ ಕೂಡ ನಮ್ಮ ಇದರಿಂದ ಏನು ತೊಂದರೆಗಳ, ಜನ ಅವರು ತಗೊಂಡು ಹೋಗೋದನ್ನು ಅವ್ರದ್ದು ಎಕ್ಸ್ಪ್ರೆಸ್ ಅಲ್ಲ, ಅವರು ಅಲ್ಲಲ್ಲಿ ಬಸ್ ನಿಲ್ಲಿಸ್ಕೊಂಡು ಹೋಗ್ತಾರೆ. ಇದು ಎಕ್ಸ್ಪ್ರೆಸ್ ಬಸ್ ಓಡಿಸುವಂತಹ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ. ನಮ್ಮ ಕೆಲಸ ಇನ್ನಷ್ಟು ಇದೆ, ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಪುತ್ತೂರಿನಲ್ಲಿ ಇವತ್ತು ಎಷ್ಟೋ ಶಾಲಾ